ಹಾಯ್ ಗುರು, ನಮಸ್ಕಾರ ಗುರು. ಇವತ್ತೇನು ವಿಷಯ ಅಂತೇಳಿ ಕೊನೆವರೆಗೂ ನೋಡಿ ಹೇಳ್ತೀನಿ ಏನು ಕಾನ್ಸೆಪ್ಟು ಅಂತ. ಲಾಸ್ಟರ್ಗೂ ನೋಡಿ. ಈ ಕಾನ್ಸೆಪ್ಟ್ಗೋಸ್ಕರ ನಮ್ಮ ಮನೆಯಲ್ಲೂ ಕರ್ಕೊಂಡ್ಬಂದಿದ್ದೀನಿ. ಏನು ಕಾನ್ಸೆಪ್ಟು ಅಂತ ಗೊತ್ತಾಗುತ್ತೆ, ಕೊನೆವರೆಗೂ ನೋಡಿ ಹಾಗೆ ವಿಡಿಯೋನ ನೋಡಿ. ನಮ್ಮ ಮನೆಯವ್ರಿಗೆ ಇವತ್ತು ಒಂದು 1000 ರೂಪಾಯಿ ಕೊಡ್ತೀನಿ ಸಂತೆ ಮಾಡೋದಕ್ಕೆ. ಏನೆಂತ ಅಂತಾರೆ ನೋಡೋಣ. 1000 ರೂಪಾಯಿ ಕೊಟ್ಟಿದ್ದೀನಿ, ಏನೆಂತ ಅಂತಾರೆ ನೋಡ್ತೀನಿ ಸಂತೆ ಮಾಡೋದಕ್ಕೆ. ಯೂಟ್ಯೂಬ್ ಚಾನಲ್ಗೆ ಅಲ್ಲೋಗಿ ಸಂತೆಲ್ ಹೋದ್ರು ಹೆಂಗಸ್ರದ್ದು ಭಾಷಣ. ಯಾರ ಸಿಕ್ಬಿಟ್ರೆ ಮುಗೀತಿ ಇವ್ರಿಗೆ. ಎಲ್ಲ ಸಿಕ್ಬಿಟ್ರೆ ಮಾಡೋ ಕೆಲಸ ಮರ್ತು ಬಿಡ್ತೀರಲ್ವಾ. ಅದು ಹೆಂಗಾಯ್ತಾರೆ ಹೆಂಗಸ್ರುಗಳು ಟೊಮೊಟೊನ. ನಮ್ಮನ್ನೇನೋ ಕಳಿಸಿದ್ರೆ ಅವ್ರಿಗೆ ಹೇಳ್ಬಿಡ್ತೀವಿ, ಗಂಡಸ್ರನ್ನ ಇದಕ್ಕೆ ಕಳಿಸಿದ್ರೆ ಸಂತೆಗೆ, ಸರ್ ನೀವೇ ಯಾವ್ದಾನ ಒಂದು 2 kg ಹಾಕ್ರಿ ಅಂದ್ಬಿಡ್ತೀವಿ ಅಷ್ಟೇ. ಹೆಂಗಸ್ರುಗಳು ನೋಡ್ರಿ, ಅದಕ್ಕೆ ನೋಡೋಣ ಹೆಂಗೆ ಮಾಡ್ತಾರೆ ಅಂತಾನೆ. ನಿಮ್ಮ ಮನೇಲೆಲ್ಲ ಹೆಂಗೆ ಮಾಡ್ತಾರೆ ನೋಡಿ ಕಮೆಂಟ್ ಮಾಡಿ. ನೋಡಿ ಜೊತೆ ಬೇರೆ ಸಿಕ್ಬಿಟ್ಟೈತೆ, ಹೆಂಗಾಯ್ತಾರೆ ಪಟ 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 ಪಟ. ₹50 2 kg ಟೊಮೊಟೊ. ಅಲ್ಲಿ ಈರುಳ್ಳಿ ಎಷ್ಟದು? 100 ರೂಪಾಯಿದಾ? 100 ರೂಪಾಯಿಗೆ ಎಷ್ಟು? 5 kg. ನೆಕ್ಸ್ಟ್ ಎಲ್ಲಿಗಮ್ಮ?
ಇವು ಅಂಗಡಿ ನಮ್ಮ ಮನೆಯವರ ತರಕಾರಿ ಫ್ರೆಂಡ್ ಇವರು, ನೋಡ್ಕೊಂಬಿಡ್ರಿ. ಇಲ್ಲೊಂದು 5 ನಿಮಿಷ ಭಾಷಣ ಹೊಡಿತಾಳೀಗ. ಎಷ್ಟು ಆಂಟಿ ಬೆಂಡೆಕಾಯಿ? ನೋಡ್ದ ಒಂದು ಸಣ್ಣ ಮಾರ್ಕ್ ಆಗಿದ್ದು ತಗೊಳಲ್ಲ. ಶೇವಿಂಗ್ ಕೊಡ್ತಾ ಇಪ್ಪತ್ತೈದು 50 ರೂಪಾಯಿ. ನಮ್ಮ ಮನೆಯವ್ರ ಸಂತೆ ಫ್ರೆಂಡ್ ಇವರೆಲ್ಲ, ನೋಡ್ಕೊಂಬಿಡ್ರಿ. ಅಪರೂಪಕ್ಕೆ ಸಿಕ್ಕ್ಯಾರ. ಇನ್ನೇ ಎಷ್ಟು ಭಾಷಣ ಹೊಡಿತಾರ ಗೊತ್ತಿಲ್ಲ. ಇಬ್ರು ನೋಡಕ್ ಒಂದೇ ಥರ ಅವ್ರಿ. ಯಪ್ಪ ಮಳೆ ಹೋಗಿ ಸಂತೆ ಮಾಡಕ್ಕೆ ಬರೋದು ಬೇಡ ಅನಿಸ್ತದೆ. ಮೊದಲೇ ಸಂತೆಗೊಂಡು ರೆಡಿ ಮಾಡ್ಬೇಕು ಪಂಚಾಯತಿರೋ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು. ಎಷ್ಟಂತಮ್ಮ ಅಣ್ಣ? ಹೆಂಗೆ ತರಕಾರಿ ಮಿಕ್ಸು? ನಮ್ಮ ಮನೆಯವ್ರಿಗೆ ಒಂದು ಬಜೆಟ್ ಕೊಟ್ಟಿದ್ದೀನಿ. ನನ್ನ ಮನೆಯವ್ರಿಗೆ ಒಂದು ಬಜೆಟ್ ಕೊಟ್ಟಿದ್ದೀನಿ. ಆ ಬಜೆಟಲ್ಲಿ ಏನೇಂತ ಅಂತಾರೆ ಅಂತ ತೋರಿಸ್ತೀನಿ. ನಾವು ಇವತ್ತು ಈ ವಾರದ ಮಾತ್ರ ಮಾಡ್ತಿರೋದು. ಎಲ್ಲ ತರಕಾರಿ ಫ್ರೆಶ್ ಆಗಿ ಹೆಂಗೈತೆ ನೋಡ್ರಿ. ನೋಡ್ರಿ ಇವರೇ ನಮ್ಮ ಮಾಮ ಅನ್ನಲ್ಲ, ಇವರೇ ಅವರು. ನೋಡ್ಕೊಂಬಿಡ್ರಿ. ಹೆಂಗೆ 1 kg ಕರೆಕ್ಟಾಗಿ ಎತ್ತಿದ್ಯಾ? ನೀವು ಬಿಡ್ರಿ ಪಕ್ಕ. ಚೇಂಜು ಅಪರೂಪಕ್ಕೆ ಸಿಕ್ಬಿಟ್ರೆ ಹೆಂಗಸರುಗಳು ಸಂತೆ ಬಿಟ್ಬಿಡ್ತಾರೆ ನೋಡ್ರಿ. ಇಲ್ಲಿ ಹೊಲ್ಟ್ರು ಬಿಟ್ಟು ಸಂತೆ ಬಿಟ್ಟು ಹೆಗ್ಲ ಮೇಲೆ ಕೈ ಹಾಕೊಂಡು ಹೆಂಗೆ ಕಾಲೇಜಲ್ಲಿ ಓದಂಗೆ ಓದ್ತಾವ್ರಿ. ಸಂತೆ ಮಾಡು ಅಂತೇಳಿ ಕಾನ್ಸೆಪ್ಟ್ ಕೊಟ್ರೆ ಏನಿಲ್ಲ ಕಣ್ರಿ. ನೋಡೋಣ ಏನು ಮಾಡ್ತಾರೆ. ಎಲ್ಲ ಅಪ್ಡೇಟ್ ಬರ್ತೀನಿ, ಏನು ಬಿಡಲ್ಲ ನಿಮಗೆಲ್ಲ. ಇವನೇ ನಮ್ಮ ಮಾಮು. ಆಲ್ರೆಡಿ ನನಗೆ ಕೈ ನೋವು ಬಂತು ಗುರು. ಇದು ಬೇರೆ ವರಮಹಾಲಕ್ಷ್ಮಿ ಸಂತೆ ಸೇರನ್ನು ಮಾಡ್ತಾ ಇರೋದು. ನೋಡೋಣ. ನೋಡಿ ಲಾಲೆ ಕೈ ನೋವು ಬಂತು. ವಿಶ್ವಣ್ಣ ಹಾಯ್ ಮಾಡು ಅನ್ಸತಿ. ಎಷ್ಟಕ್ಕೆ 40? ಇದೆಷ್ಟು? ಇದು 80 ರೂಪಾಯಿ. ಎಷ್ಟಲ್ಲೇ ಇದು?
ಐವತ್ತು ರೂಪಾಯಿ. ಅವತ್ತಂತಿದ್ಯಾ ಅವೆಷ್ಟು ಗುರು ಅವೆಷ್ಟು ಎಷ್ಟಲ್ಲೇ ಅಕ್ಕ ತಾಳಿ ಅರ್ಧ ಕಟ್ಟ 1 ತಾಣಲ್ಲ ಬೆಳೆ ಈಗ ದಿನಸಿ ಐಟಮ್ ತಗೊಳಕ್ ಹೋಗ್ತಾವ್ರೆ ನೋಡೋಣ ಇಲ್ಲೇನೆ ಅಂತ ಅಂತಾರೆ. ಟೀ ಪೌಡ್ರ್ ಯಾವ್ದೈತೆ ಅಮರ್ ಐತಾ ಆಮೇಲೆ ಡೈಮಂಡ್ ಐತೆ ಡೈಮಂಡ್ ಕೂಡ ಐತೆ ನನ್ನ ಸಂಪ ಐತೆ ಆಮೇಲೆ ಕೆಜಿನಾ ಇದು ಆಮೇಲೆ ಕಟ್ಟ ಗಾಡಿ ಮಾಡಿ ಕಟ್ಟಕ್ಕೆ ಮನೆಯವ್ರಿಗೆ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ ಇವತ್ತು 1,000 ರೂಪಾಯಿಗೆ ಏನೇನು ತಮ್ಮತ್ತೀರ ಸಂತೆಯಿಂದ ಅಂತ. ಹೌದಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಯೂಟ್ಯೂಬ್ ಚಾನಲ್ ನಂದು ಯೂಟ್ಯೂಬ್ ಚಾನಲಲ್ಲಿ ಫೋಟೋ ಟ್ರಾವೆಲಿಂಗ್ ಇಟ್ಸ್ ರೇಣೋಪ್ ಅಂತ. ಫೋಟೋ ಟ್ರಾವೆಲಿಂಗ್ ಇಟ್ಸ್ ರೇಣೋಪ್ ಅಂತ. ಫೋಟೋ ಟ್ರಾವೆಲಿಂಗ್ ಇಟ್ಸ್ ರೇಣೋಪ್ ಅಂತ. ಎಷ್ಟೊತ್ತು ಗರಂ ಮಸಾಲ ಬರುತ್ತೆ 10 ರೂಪಾಯಿದು.
ಈಗ ಆಲ್ರೆಡಿ ಇಷ್ಟು ತಗೊಂಡಿದ್ದಾರೆ ಐಟಮು, ನೋಡೋಣ ಏನೇಂತ ಅಂತಾರೆ ಇನ್ನು. ನಾವು ಆಲ್ಮೋಸ್ಟ್ ಅಲ್ಲೂ ದಿನಸಿ ಐಟಮು ವಾರದ್ದು ಬೇಕು ಅಂದರೆ ಎಲ್ಲ ಇಲ್ಲೇ ತಗೊಳೋದು. ಈಗ ಸದ್ಯಕ್ಕೆ ಇದು 2 ವಾರಕ್ಕಿದು ಹಬ್ಬದ್ದು ಸೇರ್ ತಾಂತಿದ್ದಾರೆ ಅಷ್ಟೇ. ಹೋದ ವಾರ ಮಾಡಿದ್ದೆ, ಬಟ್ ಹಬ್ಬ ಇದ್ದಿದ್ದು ಈ ವಾರನೂ ಕಂಟಿನ್ಯೂ. ಮುನ್ನೂರ 45 ದಿನಸಿ ಅಂಗಡಿಲಿ ನೋಡೋದ್ರಲ್ಲ ಎಷ್ಟು ಬಿಲ್ ಆಯಿತು. ಅದೇ ಇಂತ ನೋಡ್ಬಿಟ್ರೆ ಹೆಂಗೆ ಇನ್ನೊಬ್ರು ತಂದು ನಡ್ಸೋದು ನಾವು. ಸಿಕ್ಕಾಬಟ್ಟೆ ಭಾರ ಆಗೋಯ್ತು ಗುರು. ಒಂದು ಕೈಯಲ್ಲಿ ವೀಡಿಯೋ ಮಾಡಬೇಕು, ಒಂದು ಕೈಲಿ ವೀಡಿಯೋ ಮಾಡಬೇಕು, ಒಂದು ಕೈಲಿ ಭಾರ ಎತ್ತಬೇಕು, ಕಷ್ಟ. ಯಶಣ್ಣ ಇಲ್ಲಿ ಗುಡ್ಡೆ ಹಾಕಿರೋವೆಲ್ಲ ಒಂದೊಂದು 20, 5 ನಿಂಬೆಹಣ್ಣು. ಒಂದು ಎಕ್ಸ್ಟ್ರಾ ಕೊಡ್ರಿ ಅಂದರೆ ಕೊಡ್ತೀರಾ? ಹಾಂ, ಗುರು ಇವೆಲ್ಲ ನಾವು ಇದ್ರಲ್ಲಿ ತಾಂತೀವಿ ಅಂದರೆ 20 ರೂಪಾಯಿ ಇವೆಲ್ಲ ಕೊಡಲ್ಲ ಗುರು. ದೊಡ್ಡ ದೊಡ್ಡ ಮಾರ್ಕೆಟ್ಗೆ ಹೋಗಿ ತಾಂತೀವಿ ಅಂದರೆ 20 ರೂಪಾಯಿ ಕೊಡಲ್ಲ ನೋಡಿ. ಮುಂದೆ ಇನ್ನು ನೋಡಿ ಎಲ್ಲ ಖಾಲಿ ಮಾಡ್ಕೊಳ್ಳಂತ ಏನಿಲ್ಲಂತೆ. ಎಷ್ಟಂತೆ ಮಾರು? ನೆಕ್ಸ್ಟ್ ಇನ್ನೇನು ತಗೋಬೇಕು ಅಂದೆ? ಆಮೇಲೆ ಮನೇಲಿ ಕಳೆದೋಗ್ಬಿಟ್ಟು ಗುರು. ಎಲ್ಲವಳೆ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲವಳು ಇಲ್ಲೇ ಅವಳು ಗುರು. ಏನನ್ನ ಸಂತೆಲಿ ನಮ್ಮ ಮನೇಲಿ ಕಳೆದೋಗ್ಬಿಟ್ರಿ ಹೇಳ್ರಿ. ನಮ್ಮ ಹೆಂಗಸರು ಕಳೆದೋಗ್ಬಿಟ್ರೆ ನನ್ನ ಗತಿ ಹೇಳ್ರಿ. ಹುಷಾರಾಗಿ ನೋಡ್ಕೊಬೇಕು. ಒಂದು ಕಟ್ ತಗೊಂಡವ್ರಿ 20 ರೂಪಾಯಿ. 20 ರೂಪಾಯಿ ಅಮ್ಮ. ಎಷ್ಟು ಕಷ್ಟಪಡ್ತಾರಲ್ವ ಗುರು ರೈತರು. ಅಲ್ಲಿರ್ಲಿಲ್ಲ
ಇದು 25 ತುಂಬ ಎಲ್ಲ ಭಾರ ಎತ್ತುತ್ತಾರೆ ನೋಡ್ಗುರು. ಇಲ್ಲಿ ಕೈಯೆಲ್ಲ ಕೆಂಪಾಗೋಯ್ತೆ. ಇಲ್ಲಿ ಹಾಂ 10 ರೂಪಾಯಿ ಯಾವುದು 10 ರೂಪಾಯಿದಾ ಕಣ? ಓದ್ತಾಳ್ ಗುರು, ನಾನು ಬಿಟ್ಟು ಭಾರ ನಾನಲ್ಲಿ ಓದ್ತಿರೋದು. ಮೂರನೇ ಅಂಗಡಿ ಗುರು, ಹಣ್ಣು ವಿಚಾರಿಸ್ತಿರೋದು ನಮ್ಮ ಮನೆಯವ್ರು. ಏನ ನಮ್ಮಂತರ ಕಣಿ ಅರ್ಧ ಕೆಜಿ ತಾಂತಳ್ಗುರು ಹಣ್ಣು ತಿನ್ನಾಕೋ ದೇವ್ರಿಗೆ ಕಟ್ಟೋ ಗೊತ್ತಿಲ್ಲ. ಎಷ್ಟು ಟೈಮ್ ಇದು ಅರ್ಧ ಕೆಜಿ? ಚೇಂಜ್ ಇಲ್ಲ. ಇವತ್ತು ನಂದು 10 ರೂಪಾಯಿ ಸೇರ್ಕೊಂಡೈತೆ ಗುರು, ನೆನಪಿರ್ಲಿ. 140 ಕೊಟ್ಟವ್ರಾ? ರೇಟು ಇದ್ರ ಮೇಲೆ ಮಾತ್ರ ನಮ್ಮ ಮನೆಯವ್ರ ಕಣ್ಣು ಬೀಳ್ದಲ್ಲ ಇದ್ರೆ ಸಾಕುರು. ಒಂದ್ಸತಿ ಇದ್ರ ಮೇಲೆ ಕಣ್ಣು ಬಿದ್ದರೆ ಮುಗೀತು. ಎಷ್ಟು? 20 ರೂಪಾಯಿ. ಮುಗೀತಾ ಇಲ್ಲ? ಇನ್ನೆಷ್ಟು ಮಿಕ್ತು ಅಮೌಂಟು? 1010 ರೂಪಾಯಲ್ಲಿ ನಂದು 10 ರೂಪಾಯಿ ಸೇರ್ಕೊಂಡೈತಿ. ಹಾಂ 120 ರೂಪಾಯಿ ಮಿಕ್ಕೈತೆ. ಇದು ಗುರು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸಂತೆ. ನಿಮ್ಮಲ್ಲಿ ಹಾಂ ಏನೇನು ತಗೋಬೇಕು? ಅಂತೂ ಇಂತೂ ಕೈ ನೋವು ತಪ್ತು ಗುರು. ಹೆಂಗಸ್ರ ಜೊತೆ ಬಂದು ಇದು ಮಾಡೋದಕ್ಕಿಂತ ಬ್ರದರ್ ನೋಡ್ರಿ ಒಬ್ಬರೇ ಬಂದವ್ರೆ. ಹಾಂ ನೀವು ಒಬ್ಬರೇ ಸಂತೆ ಮಾಡೋದು? ಬಂದವ್ರಾ? ಬೆಟರು. ಎಲ್ಲೇ ಹೋದ್ರೂ ಹೆಂಗಸ್ರು ಸಂತೆ ಮಾಡಲೇಬೇಕು ತಾನೆ, ಗಂಡಸ್ರ ಕೈಲಾಗುತ್ತಾ ಸಂತೆ ಮಾಡೋಕ್ಕೆ? ಹಾಂ ನೋಡಿ. ಒಬ್ಬರೇ ಬರ್ತಿದ್ದು ಹಬ್ಬ ಅಂತ ಬಂದವ್ರು. ಹೌದಾ? ಒಪ್ತಾರ? ನೀವು ತಗೊಂಡೋಗಿದ್ದಲ್ಲ ಮನೇಲಿ?
ಹೇಳ್ಬಿಟ್ಟು ಅವರೇ ಕಳಿಸ್ತಾರೆ. ಹೇಳ್ಬಿಟ್ಟು ಕಳಿಸ್ತಾರೆ. ನಿಮ್ಮಾಗೇನು ತಗೊಂಡೋಗಕ್ಕಲ್ಲ. ನಾವು ಸಂತೆಗೆ ಮೀಸಲು ಹೆಂಗಸ್ರು, ಸಂತೆ ಅವರೇ ಮಾಡಬೇಕು. ಏನಂತೀರ? ಮನೆ ಮೇಂಟೆನೆನ್ಸು ಗಂಡಸ್ರು ಕೈಲಾಗಲ್ಲ ಅಲ್ವಾ? ಹೊರಟೋಗ್ರು. ನೆಕ್ಸ್ಟ್ ಏನೋ ಫ್ಯಾನ್ಸಿ ಸ್ಟೋರ್ ಅಂತೆ. ಫ್ಯಾನ್ಸಿ ಸ್ಟೋರಲ್ಲಿ ಹೋಗಿ ಅಂತೇಳಿ ನೋಡೋಣ. ನೆಕ್ಸ್ಟು ನನ್ನಿಬ್ರು ಮಕ್ಕಳು ಹೆಣ್ಮಕ್ಳು ಅವ್ರ ತಮ್ಮಂಗೆ ರಾಖಿ ಕಟ್ಟಬೇಕು ಮಮ್ಮಿ ತಗೊಂಬ ಅಂತ ಹೇಳವ್ರೆ. ರಾಖಿ ತಗೊಂತೀನಿ ಇವಾಗ. ಇದ್ರೆ ಕರಿ. ಅಲ್ಲ ಇದು ಸಿಂಗಲ್ ಅಲ್ವಾ ಇದು? ಹೇಳ್ತಿರ್ತಾರೆ ಅದಕ್ಕೆ ನಾನು ನಮ್ಮ ಹುಡುಗಿ ಈಗಂತೂ ಅದಕ್ಕೆ ಒಳ್ಳೆಯವರು ಬರ್ಬೇಕಲ್ವಾ ಅಂತ ನೀವು ಗೊತ್ತಿರೋರಲ್ವಾ, ಅದಕ್ಕೆ ಬಂದು ಈಚೆ ಬಂದ್ರಿ. ಹೊರಟೆ ಈಗ. ಹಾಂ ಸರಿ ಆಯ್ತು. ಡೇ ನಮ್ಮ ಮನೆಯವ್ರಿಗೆ ರಾಖಿ ಅಂತ ಕೊಡ್ರಿ. ರಾಖಿ ಬೇಕಂತ ರಕ್ಷಾಬಂಧನ ಕಟ್ಟಬೇಕ ಹಂಗಲ್ಲ. ನಾನಿಬ್ರು ಹೆಣ್ಮಕ್ಳು ಅವ್ರ ತಮ್ಮ ಹಿಂಗೆ ಕಟ್ಟಕ್ಕೆ ಕೇಳ್ಕೊಂಡು ತಗೊಂಡೋಗಿ ಕೊಡಕ್ಕೆ. ಹಾಂ, ಮೊದಲನೇ ವರ್ಷದ ರಾಖಿ ಹಬ್ಬ ಒಂದು. ಇರೋದಿಲ್ಲ ಅಮ್ಮ ಇರ್ತಿರ್ಲಿಲ್ಲ. ಕಾಲೇಜ್ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ? ಹಬ್ಬ ಮಾಡಕ್ಕೆ ರಜಾ ಸಿದ್ದಿ ಹಂಗಾರೆ. ರಾಖಿ ಹುಡುಕ್ಬೇಕಾ? ರಕ್ಷಾಬಂಧನ ಹತ್ರ ಬಂದೈತಿ, ಈಗ ರಾಖಿ ಹುಡುಕ್ಬೇಕು ಅಂತಿದ್ದೀರಾ? ಓಕೆ, ಶೇರ್ ಮಾಡೋಣ. ಹಾಂ, ಇಲ್ಲೇ ಬಳೆಷ್ಟೋರ್ ಹತ್ರ ಬಂದೆ, ಇನ್ನ ಲೇಟ್ ಅಂದ್ರಲ್ಲ. ಇಲ್ಲೇ ಕೆನರಾ ಬ್ಯಾಂಕ್ ಹತ್ರ ಯಾವುದು 180 ಇಂದ ಬಂದೆ. 180 ರೂಪಾಯಿ ಒಂದ್ ಸ್ಟೆಪ್ ಒಂದು. ಅದಲ್ಲ ಬಾಕ್ಸ್ ಆಗಿರೋದಾ? ಈ ಬಾಕ್ಸ್ 50 ರೂಪಾಯಿ ಜೊತೆಯಿಂದ ಐತಿ. ಇಷ್ಟು ಸಣ್ಣವೆ ಬೆಳೆ ಇವು, ಇಷ್ಟು ಸಣ್ಣವೆ. ಚೆನ್ನಾಗಿರೋ ಕೊಡೋ. ಸೈ ಸಣ್ಣ ಐತೆ ಅಂತ ಕೇಳ್ತಾರೆ. ದಪ್ಪ ದಪ್ಪ ಬೇಕು. ಫ್ಯಾಕ್ಟ್ರಿಗೆ ಹೇಳಿಲ್ಲ, ಫ್ಯಾಕ್ಟ್ರಿ ಅಷ್ಟೇ ಮಾಡೋದು. ಹೌದಾ? ಹೇಳ್ಬೇಕಾ ನಂಬರ್ ಕೊಡಿ ಅವ್ರಿಗೆ. ತಗೊಂಡ್ರಿ ನಂಬರ್ ಕೊಟ್ಟು ಹಾಕಿ. ಚಿಕ್ಕ ಕೈಗೆ ಯುವರ್ ಚಾಯ್ಸ್. ಎಷ್ಟು ದಪ್ಪ ಹಾಕಕ್ಕ? ಇನ್ನೇನು ಬೇಕು ಹೇಳಕ್ಕ? ಇದರಲ್ಲಿ ಇನ್ನೇನು ಬೇಕು ಸದ್ಯಕ್ಕೆ ಹೇಳಬೇಡ, ಅಷ್ಟೇ ಕೊಡಿ. ಎಷ್ಟು? ಯಾಕೆ 20 ರೂಪಾಯಿ 25 ಬರ್ತೀರಾ? ಇಲ್ಲ 25 ರೂಪಾಯಿ 30 ರೂಪಾಯಿ ಬಿಡ್ದಿದ್ದಲ್ಲಿ. ಇಬ್ಬರಿಗೂ ಸಬ್ಸಪ್ರೇಟ್ ತಗೊಂಬಿಡು. ಹಬ್ಬದಾಗೆ ಜಾಸ್ತಿ ಆಗ್ಬೇಕಾಯ್ತು. ಒಂದು ಕೂಡ ಚಿಕ್ಕನಲ್ವಾ? ಚೆನ್ನಾಗಿತ್ತು ಅನಿಸುತ್ತೆ. ನೋಡು ಬೇರೆ ಚೆನ್ನಾಗಿದೆ. ಹಾಂ, ಇದು ಸಿಂಪಲ್ ಆಗಿ ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದು ಈ ಥರದ ಹೋದ್ರೆ ಕಿತ್ತೋಗಲ್ಲ. ಅದು ನೋಡಿ ಕಿತ್ತೋಗುತ್ತಾ ಅಂತ. ಮೊದಲೇ ಇವ್ರಿಗೆ ಹೆಂಗೆ ಅಂತ ತಿರುಗಿ ನೀನು 100 ಕೊಟ್ರೆ ಯಾಕಕ್ಕ ಅಂತ ನಾಳೆ ಕ್ಲಿಪ್ ಕೊಡಮ್ಮ. ಅನ್ಕೊಂಡೆ ನೋಡ್ರಿ. ಸಾಕು. ಬರ್ತಾರಲ್ಲ ಸಂತೆಗಳು ನನ್ನಿಂದ ಲಕ್ಷ್ಮೀದ್ ಇಲ್ಲೇ ತಗೊಂಡೋಗೈತೆ 2ನೇ ವರ್ಷದಲ್ಲೇನೋ. 20 ರೂಪಾಯಿ ಇದ್ರಾಗ ಅರ್ಧ ಕೊಡೋಣ. ಒಂದು ಸೀಟ ಇಲ್ಲ ಇಲ್ಲ 30 ರೂಪಾಯಿ ಅಷ್ಟೇ. ಗುರು ತ್ಯಾಮಗಳ್ಳು ಶ್ರೀರಾಮ್ ಬ್ಯಾಂಗಲ್ಸಲ್ಲಿ ರಾಖಿ ತಗೊಂಡು ರಾಖಿ ಮತ್ತು ಏನಾದರೂ ಐಟಮ್ ಬೇಕು ಲಕ್ಷ್ಮೀದು ಅಂದರೆ ಇಲ್ಲಿಗೆ ಬನ್ನಿ, ತ್ಯಾಮಗಳ್ಳಲ್ಲಿ ಸಿಗುತ್ತೆ. ರಾಖಿ ತಗೊಂಡು ಎಷ್ಟು ಬೇಕು ಟೋಟಲ್ ಎಲ್ಲ? ಇನ್ನು ಅಂದರೆ 80 ರೂಪಾಯಿ. 80 ರೂಪಾಯಿ. ಹ್ಞೂ ಸರಿ ಬಾ ಹೋಗೋಣ. ಹಿಂಗೇನು ಕೊಡಿಸ್ತೀವಿ ಇನ್ನೂ ಆಯ್ತಾ? ಇನ್ನು ಮಿಕ್ಕಿರೋ 80 ರೂಪಾಯಿಲಿ ಏನು ಕೊಡಿಸ್ತೀವಿ ನನಗೆ? ಕಿರೋ 80 ರೂಪಾಯಿಲಿ ಹಾಂ, ಒಂದು ಬೋಂಡ ಕೊಡ್ತೀನಿ, ಈಗ ಬಜ್ಜಿ ಕೊಡ್ತೀನಿ. ಓ ಬೋಂಡ ಬಜ್ಜಿ. ಮಳೆಗೋದಕ್ಕೂ ಸಕ್ಕದಾಗಿರೋದು ಬೋಂಡ ಬಜ್ಜಿ ತಿನ್ನೋಕ್ಕೆ. ಬೋಂಡ ಬಜ್ಜಿ ಕೊಡ್ತೀನಿ, ನಿಮ್ಗೆ ಬೇಕಾ? ಬೇಕಾದ್ರೆ ಹೇಳ್ರಿ. ಇರೋದು 80 ರೂಪಾಯಿ. ನೋಡೋಣ. 80 ರೂಪಾಯಿ. ಅದರಲ್ಲಿ
ನಮ್ಮ ಪಾಪರಿಗೆ ಏನಾದ್ರು ತಗೊಂಡು ತಿಂಡಿ ಹಾಂ ಇಲ್ಲೇನಾ ಗುರು? ಇದು ತ್ಯಾಮಳ್ಳಿಗೆ ಬೋಂಡ ಬಜ್ಜಿ ಫೇಮಸ್ ಗುರು ಈ ಅಂಗಡಿಲಿ. ಹಂಗೆ ಬೋಂಡ ಬಜ್ಜಿ ಕೊಡಿಸ್ತೀನಿ ಅಂತ ಹೇಳೋಳು ನಮ್ಮ ಮನೇಲಿ. ನೋಡೋಣ ಏನೇನು ತಗೊಂಬತ್ತಾಳೆ. 80 ರೂಪಾಯಿಲಿ ಸಕ್ಕದ ಮಾಡ್ತಾರೆ ಬೋಂಡ ಬಜ್ಜಿ ಇಲ್ಲಿ ನೋಡಿ. ಹಂಗೆ ಯಾರಾದ್ರು ಬೋಂಡ ಬಜ್ಜಿ ಒಂದು ಸತಿ ತ್ಯಾಮಳ್ಳು ಸೈಡ್ ಬಂದರೆ ಯಾರನ್ನ ಟೇಸ್ಟ್ ಮಾಡಿ ನೋಡಿ. ಇಲ್ಲಿ ತ್ಯಾಮಳ್ಳು ಗೌರ್ಮೆಂಟ್ ಆಪೋಸಿಟ್ ಇರೋದು ಇದು. ಗೌರ್ಮೆಂಟ್ ಹಾಸ್ಪಿಟ್ಲ್ ಆಪೋಸಿಟೇ ಬಂದು ನೋಡಿ. ಯಾವಾಗಲೂ ಜನ ಇದಕ್ಕಿಂತ ಜಾಸ್ತಿ ಇರ್ತಾರೆ ಗುರು ರೋಡ್ನಲ್ಲಿ. ಮಳೆ ಅಲ್ವಾ, ಸ್ವಲ್ಪ ಜನ ಆಚೆ ಬರ್ತಾ ಇಲ್ಲ. ಆಚೆ ಬಂದ್ರಂತೂ ಜಾಸ್ತಿ. ಪಾಪ ಹೆಂಗೆ ನಿಂತವಳು ನೋಡ್ರಿ. ಈ ವೆದರ್ಗೆ ಏನಾದರೂ ಬಿಸಿ ಬಿಸಿ ಬೋಂಡ ತಿಂತಾಯಿದ್ರೆ, ಕ್ಯಾಪ್ಸಿಕಮ್ ಬೋಂಡ ನೋಡಿ ಹೆಂಗೆ ಮಾಡ್ತಾರೆ ನಮ್ಮ ಬ್ರದರು. ₹50 ತಗೊಂತವಳು ಬೋಂಡ ನಮ್ಮ ಮನೇಲಿ. ಗುರು ನನಗೆ ಮೇಯ್ನು ವಡೆ ಜಾಸ್ತಿ, ತೂತೊಡೆ ಎಲ್ಲ ಮೇಲೆ. ನಾವೆಲ್ಲಿ ಮಾಮೂಲಿ ಗಿರಾಕಿ ಗುರು. ಅದು ಬೇಡ ಅದು ಬೇಡ. ಇಲ್ಲ ₹50, ಉಳಿದಿದ್ದು ₹30. ಚಟ್ನಿ ಮರಿಬೇಡ, ಚಟ್ನಿ ಹಾಕು. ಎಂತ ಬೋಂಡ ತಗೊಂಡೋಗ್ರು, ಬೋಂಡ ತಗೊಂಡು ಹೊರಡ್ತಾ ಇದ್ದೀವಿ. ಮತ್ತೆ ಅಷ್ಟೇ, ಇಲ್ಲಿ ಮುಗೀತಾ? ಹಾಂ, ಪಾಪರ್ಗೆ ಅಲ್ಲೇ ಮನೆ ಹತ್ರ ತಗೊಂಬಿಡೋಣ, ಬೇಕ್ರಿ ಹತ್ರ. ಅಲ್ಲಿ ಮನೆ ಹತ್ರ ಮುಗೀತಾ ಸಂತೆ ಅಲ್ಲ? ಹಾಂ, ನೆಕ್ಸ್ಟ್ ಇನ್ನೇನೈತೆ ತಗೊಳೋದು? ಹಾಂ ಹಾಂ, ₹100. ಹಾಂ, ₹20 ಏನು ತಗೊಬೋದು ಇನ್ನು ನಾವು? ನೋಡೋಣ ಅಲ್ಲಿ ಹೋದ್ಮೇಲೆ ಏನು ತಗೊಬೇಕು ಅಂದ್ಕೊಂಡಿದ್ಯಾ? ಹಾಂ, ಈಗೊಂದು ಸೀನ್ ನೋಡಿದೆ. ಕುಡಿದ್ಬಿಟ್ಟೊಬ್ಬ ಮನುಷ್ಯ ಕುಂತಿದ್ದಾಗ ರಪ್ಪ ಅಂತ ಬಿದ್ದಿರೋದು. ದಯವಿಟ್ಟು ಕುಡಿಯೋ ಚಟ ಇರೋರು ಆದಷ್ಟು ಮನೆಯಲ್ಲೇ ಕುಡೀರಿ ಅಂತ ಬಿಡ್ಕೊಂತೀನಿ ಅಲ್ವಾ? ಈ ಕುಡಿಯೋರನ್ನ ಬಿಡ್ಸೋಕ್ಕಾಗಲ್ಲ. ಕುಡಿಯೋದನ್ನ ಲಿಮಿಟಾಗಿ ಕುಡೀರಿ, ಮನೆಯಲ್ಲೇ ಕುಡೀರಿ. ಯಾಕೆಂದರೆ ಹೊರಗಡೆ ಬಂದಾಗ ಏನಾದರೂ ಕುಡಿದ್ಬಿಟ್ಟು ಅಷ್ಟೇ, ಕುಡುಕರಿಗೆ ಎಲ್ಲೂ ಬೆಲೆ ಇಲ್ಲ. ಹಂಗಾಗಿ ಹೇಳ್ತಾ ಇರೋದು, ಕುಡಿಯೋರು ಕುಡಿತೀರಾ ಗೊತ್ತು, ಬಟ್ ಮನೇಲೇ ಕುಡಿಯೋದು ನೆಮ್ಮದಿ. ಯಾಕೆಂದರೆ ಹೊರಗಡೆ ಸೈಡ್ ಹಿಂಗೆ ಬಂದಾಗ ಏನೋ ಅನಾಹುತ ಆಯಿತು ಅಂದರೆ, ನಾವೆಲ್ಲೋ ಬಂದಿರ್ತೀವಿ, ಮನೆಯವ್ರಿಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ಅವ್ರಿಗಾಗ ಸಾಕು, ಬೇರೆ ಯಾರಿಗೂ ಆದಷ್ಟು ಕುಡಿಯೋದೆಲ್ಲ ಅವಾಯ್ಡ್ ಮಾಡಿ. ಸ್ಟುಡಿಯೋ ನೋಡಿ ಇದೇನೆ ಪಾಸ್ ಆಯಿತು, ಅದೇ ಸ್ಟುಡಿಯೋ ಬೈಕಲ್ಲ ಉಟ್ಕೊಂಡು ನಿಂತಿರೋದು. ಮತ್ತೆ ಅಂಗಡಿ ಬರ್ತೀನಿ ನಿಮ್ಗೆ ಬಿಟ್ಬಿಟ್ಟು. ₹20 ಏನು ತಗೊಂಡು ಅಂದ್ಕೊಂಡಿದ್ದೆ? ಓಕೆ,
ಇನ್ನು 20 ರೂಪಾಯಿಗೆ ನಾವು ಮಂಚ ಅಂತ ಇದ್ದೀವಿ. ಗೊತ್ತಾಯ್ತಲ್ಲ, 1010 ರೂಪಾಯಿ. ನಮ್ಮದು 10 ರೂಪಾಯಿ ಸೇರಿ 1010 ರೂಪಾಯಿ ಬ್ರೋ ಎಕ್ಸ್ಟ್ರಾ ಕೊಟ್ಟಿರೋದು. 1010 ರೂಪಾಯಲ್ಲಿ ನೆಕ್ಸ್ಟ್ 20 ರೂಪಾಯಿ ಮಿಕ್ಕೈತೆ. ಇದಂದರೆ ನಿಮ್ಮದು ನಾನು ಕೊಟ್ಟಿರೋ ಟಾರ್ಗೆಟಲ್ಲಿ 10 ರೂಪಾಯಿ ಮಿಕ್ಕೈತೆ ಅಷ್ಟೇ ತಾನೇ. ಹಾಂ, ಓಕೆ, ನೋಡಿದ್ರಲ್ಲ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತೀನಿ. ಎಷ್ಟು ಟ್ರೈ ಮಾಡಿ ಒಳ್ಳೆ ವೀಡಿಯೋಸ್ ಅಂತ ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಮಳೆ ಬಂದು ಇವತ್ತೆಲ್ಲ. ಓಕೆ, ಬರೋಣ ಮತ್ತೆ ನೆಕ್ಸ್ಟ್ ವೀಡಿಯೋಗೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ ಗುರು, ಬಾಯ್ ಗುರು. ಓಕೆ, ಥ್ಯಾಂಕ್ ಯು. ಸಾರಿ ಗುರು, ಮರ್ತ್ಬಿಟ್ಟೆ. ನಿಮ್ಮ ಮನೇಲಿ ಯಾರ್ಯಾರು ಎಷ್ಟೆಷ್ಟು ಸಂತೆ ಮಾಡ್ತೀರಾ ಅಂತ ಹೇಳಿ ಹಂಗೆ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಇಷ್ಟ ಇದೆ, ಮಿಡ್ಲ್ ಕ್ಲಾಸ್ ಸ್ವಲ್ಪ ಇಷ್ಟೇ. ಇದು ಕಡಿಮೆ ಆದರೆ ಇನ್ನೂ ಖುಷಿ ನಮಗೆ. ಬಟ್ ಏನು ಮಾಡ್ತೀವಿ, ತಿನ್ನಲೇಬೇಕಲ್ಲ ಹೊಟ್ಟೆಗೆ. ಆದಷ್ಟು ನಿಮ್ಮ ಮನೇಲಿ ಎಷ್ಟು ಸಂತೆ ಮಾಡ್ತೀರಾ ಹೇಳಿ. ಓಕೆ, ಬಾಯ್ ಗುರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗುರು. ಇನ್ನೊಂದು ಲಾಸ್ಟು, ಬೇಜಾರು ಮಾಡ್ಕೊಂಬೇಡಿ. ಆದಷ್ಟು ಯಾರ್ಯಾರು ಸಂತೆ ಮಾಡ್ತಾರೆ, ಯಾರ್ಯಾರು ಸಂತೆ ಮಾಡ್ತೀರಾ ಅವರೆಲ್ಲ ಆದಷ್ಟು ಈ ವಿಡಿಯೋನ ಸೆಂಡ್ ಮಾಡಿ ಬೇರೆಯವ್ರಿಗೆ. ನಮಗೂ ವ್ಯೂಸ್ ಬರುತ್ತೆ. ಓಕೆನಾ? ಇಷ್ಟು ಹೇಳ್ತಾ ಇದ್ದೀನಿ. ಇನ್ನು ಮತ್ತೆ ಒಂದು ನಿಮಿಷ ಅಂತ ಹೇಳಲ್ಲ ಗುರು. ಬಾಯ್ ಗುರು, ಥ್ಯಾಂಕ್ ಯು ಗುರು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇದು ಲಾಸ್ಟು.